ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಸ್ನೇಹಿತರೆ, ಕಲಿಯುಗ ಚಾನಲ್ಗೆ ಸ್ವಾಗತ. ದರ್ಶನ್ ಅಭಿಮಾನಿಗಳು ಮತ್ತು ಕರ್ನಾಟಕದ ಎಲ್ಲ ಕಡೆ ಇಷ್ಟು ದಿನ ಒಂದೇ ಕೂಗು ಕೇಳ್ತಾ ಇತ್ತು, ಡೆವಿಲ್ ಡೆವಿಲ್ ಅಂತ. ಅಂತೂ ಇವತ್ತು ಡೆವಿಲ್ ಅದ್ದೂರಿಯಾಗಿ ಬಿಡುಗಡೆನೂ ಆಯ್ತು. ಇನ್ನು ಸಿನಿಮಾ ಹೇಗಿದೆ ಅನ್ನೋದನ್ನ ಪ್ರೇಕ್ಷಕರು ತಿಳಿಸಬೇಕು ಅಷ್ಟೇ. ಇವತ್ತಿನ ಕ್ರೇಜ್ ಹೇಗಿತ್ತು ಡೆವಿಲ್ ಸಿನಿಮಾಗೆ, ಡೆವಿಲ್ ನೋಡಿದವರಿಗೆ ಏನು ಅನ್ನಿಸಿತ್ತು, ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಆದರೆ ಇವತ್ತು ಚಿತ್ರಮಂದಿರಗಳು ತುಂಬಿ ತುಳುಕಿದ್ದವು ಅನ್ನೋದಂತೂ ಪಕ್ಕ. ನಾನು ಸಿನಿಮಾ ನೋಡಿ ನನಗೆ ಅನ್ನಿಸುವುದನ್ನ ಹೇಳೋದಾದರೆ, ಹಿಂದಿನ ಎಲ್ಲ ಸಿನಿಮಾಗಳಿಗೆ ಹೋಲಿಸಿದರೆ ದರ್ಶನ್ ಅವರ ಎಲ್ಲ ರೀತಿಯಲ್ಲಿ ಡಿಫರೆಂಟ್ ಆಗಿ ಚೇಂಜ್ ಮಾಡಲಾಗಿದೆ. ಆದರೆ ಕಾಟೇರಿ ಸಿನಿಮಾದಲ್ಲಿ ಇದ್ದಂಥ ಮೆಸೇಜ್, ಜನರಿಗೆ ಒಂದು ಒಳ್ಳೆ ಸಂದೇಶವನ್ನ ಕಾಟೇರಿ ಸಿನಿಮಾದಲ್ಲಿ ಮುಟ್ಟಿಸಲಾಗಿತ್ತು. ಕಾಟೇರದಲ್ಲಿ ಇದ್ದಂಥ ಮೆಸೇಜ್ ಈ ಸಿನಿಮಾದಲ್ಲಿ ಇಲ್ಲ ಅನ್ನಿಸಿತ್ತು. ಆದರೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಆಕ್ಟಿಂಗ್ ಬೇರೆ ಲೆವೆಲ್ಗೆ ಇದೆ. ಮಧ್ಯದಲ್ಲಿ ಕೆಲವು ಸಂದರ್ಭಗಳು ಸ್ವಲ್ಪ ಬೋರಿಂಗ್ ಅನಿಸಿತ್ತು. ಡಬಲ್ ಕ್ಯಾರೆಕ್ಟರ್ ಅಲ್ಲಿ ಡೆವಿಲ್ ಅನ್ನು ಕ್ಯಾರೆಕ್ಟರ್ ವಿಚಾರವಾಗಿ ದರ್ಶನ್ ಆಕ್ಟಿಂಗ್ ಮಾತ್ರ ಮೆಚ್ಚುವಂಥದ್ದೇ. ಕೆಲವೊಂದು ಸೀನ್ಗಳಂತೂ ಅದರಲ್ಲಿ ಇನ್ವಾಲ್ವ್ ಆಗೋ ಥರ ಇತ್ತು. ಡೈಲಾಗ್ ವಿಚಾರವಾಗಿ ಬಂದರೆ ಡೆವಿಲ್ ಸಿನಿಮಾದ ಎಲ್ಲ ಡೈಲಾಗ್ಗಳು ಚೆನ್ನಾಗಿ ಮೂಡಿ ಬಂದಿವೆ. ಯಾಕೆಂದರೆ ನಮ್ಮ ಕನ್ನಡದ ಎಲ್ಲ ಸಿನಿಮಾಗಳಲ್ಲೂ ಹುಲಿ ಚಿರತೆ ಸಿಂಹ ಅಂತ ಹೇಳೋ ಡೈಲಾಗ್ಗಳೇ ಹೆಚ್ಚಾಗಿ ಇರ್ತಾ ಇದ್ದವು. ಇಂತಹ ಯಾವುದೇ ಡೈಲಾಗ್ಗಳು ಡೆವಿಲ್ ಸಿನಿಮಾದಲ್ಲಿ ಕಂಡು ಬಂದಿಲ್ಲ. ಡಿಫರೆಂಟ್ ಆಗಿ ಡೈಲಾಗ್ಗಳನ್ನು ಇಟ್ಟಿದ್ದಾರೆ. ಇನ್ನು ಇದೊಂದು ರಾಜಕೀಯ ಚದುರಂಗದ ಆಟದಲ್ಲಿ ಅಮಾಯಕರಿಗೆ ಹೇಗೆ ಮೋಸ ಮಾಡಲಾಗುತ್ತೆ ಅನ್ನೋ ಒಂದು ಸಂದೇಶವಂತೂ ಡೆವಿಲ್ ಸಿನಿಮಾದಲ್ಲಿ ಹೇಳಲಾಗಿದೆ. ಟ್ರೇಲರ್ ನೋಡಿದಾಗ ಪಕ್ಕ ಇದೊಂದು ಗ್ಯಾಂಗ್ಸ್ಟಾರ್ ಸಿನಿಮಾ ಅನಿಸಿತ್ತು. ಆದರೆ ಸಿನಿಮಾದ ಚಿತ್ರಣವೇ ಬೇರೆ ಥರದಲ್ಲಿ ಇದೆ ಅಂತ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಸಿನಿಮಾದ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಕೊನೆಯಲ್ಲಿ ಹೀರೋ ವಿಚಾರವಾಗಿ ಸ್ವಲ್ಪ ಕನ್ಫ್ಯೂಸ್ ಆಗೋದಂತೂ ಪಕ್ಕ. ಸಿನಿಮಾದಲ್ಲಿ ಮತ್ತೊಂದು ಇಷ್ಟವಾಗಿದ್ದು, ಕೆಲವು ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗಿಲ್ಲಿ ನಟ ಹುಲಿ ಕಾರ್ತಿಕ್ ಅಂತವರಿಗೆ ಅವಕಾಶ ನೀಡಿದ್ದು ಖುಷಿ ಕೊಡುವಂತ ವಿಚಾರನೆ. ಯಾಕಂದ್ರೆ ಸಹ ಕಲಾವಿದರದ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಅವಕಾಶ ನೀಡಲಾಗಿದೆ. ಇನ್ನು ಕಲೆಕ್ಷನ್ ವಿಚಾರವಾಗಿ ಹೇಳೋದಾದರೆ, ಇವತ್ತಿನ ಕಲೆಕ್ಷನ್ ಬಗ್ಗೆ ಮಾತೇ ಇಲ್ಲ ಬಿಡಿ. ನಾಳೆನೂ ಜನ ಬರುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಡೆವಿಲ್ ಯಾವ ರೀತಿ ಕಲೆಕ್ಷನ್ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ. ದರ್ಶನ್ ಅಭಿಮಾನಿಗಳ ವಿಚಾರವಾಗಿ ಹೇಳೋದಾದ್ರೆ, ಡೆವಿಲ್ ಹಬ್ಬ ಮಾಡ್ತೀವಿ ಅಂತ ಹೇಳಿದ ಹಾಗೆ ಇವತ್ತು ದರ್ಶನ್ ಅಭಿಮಾನಿಗಳು ಡೆವಿಲ್ ಹಬ್ಬವನ್ನ ಕರ್ನಾಟಕದಾದ್ಯಂತ ಅದ್ದೂರಿಯಾಗಿ ಮಾಡಿದ್ದಾರೆ. ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ಬರುವುದರಿಂದ ಡೆವಿಲ್ ಕಲೆಕ್ಷನ್ಗೆ ಕೆಲವು ದಿನಗಳ ಅಂತರ ಸಿಗ್ತಾ ಇದೆ. ಮಾರ್ಕ್ 45 ಸಿನಿಮಾ ಬಂದ ಮೇಲೂ ಡೆವಿಲ್ ಕಲೆಕ್ಷನ್ ಮಾಡುತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ಅದಕ್ಕೆ ಇನ್ನು ಕಾದು ನೋಡಬೇಕು ಅಷ್ಟೇ. ಕನ್ನಡದ ಯಾವುದೇ ಸಿನಿಮಾ ಬಂದರೂ ಪ್ರೋತ್ಸಾಹಿಸೋದು ಕನ್ನಡಿಗರ ಕರ್ತವ್ಯ. ಡೆವಿಲ್ ಕಲೆಕ್ಷನ್ ಚೆನ್ನಾಗಿ ಮಾಡಲಿ. ಅಭಿಮಾನಿಗಳ ಪ್ರಚಾರದ ಸಿನಿಮಾ ಇದು. ದರ್ಶನ್ ಅವರು ಹೊರಗೆ ಇದ್ದಿದ್ದರೆ ಅಭಿಮಾನಿಗಳು ಇನ್ನಷ್ಟು ಖುಷಿ ಪಡ್ತಾ ಇದ್ದರು. ಸ್ನೇಹಿತರೆ, ನೀವು ಸಿನಿಮಾವನ್ನು ನೋಡಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದ.